ಫ್ರೆಂಡ್ಸ್, MR ಲರ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಗಮ ನಿಯಮಿತದಿಂದ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ಸೊ ಇಲ್ಲಿ ಏನಪ್ಪ ಅಂದರೆ ನೋಡಿ, ಬೆಂಗಳೂರು ವಿದ್ಯುತ್ ಕಂಪನಿನಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆ ನೇಮಕಾತಿಗೆ ಶ್ರವಣ ದೋಷ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ನಿಮಾನ್ಸ್ ಆಸ್ಪತ್ರೆಯಿಂದ ವೈದ್ಯಕೀಯ ತಪಾಸಣೆಗೆ ಒಳಪಡಿಸುವ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಇರುತ್ತೆ ಮತ್ತು ಇದರಲ್ಲಿ ಏನಪ್ಪ ಅಂದರೆ ನಿಮ್ಮ ಹೆಸರಿನ ಮುಂದೆ ನಿಮಗೆ ಒಂದು ಡೇಟನ್ನು ಕೊಟ್ಟಿರ್ತಾರೆ. ಅವಾಗ ಹೋಗಿ ನೀವು ಏನಪ್ಪ ಅಂದರೆ ನಿಮ್ಮ ಒಂದು ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಕೋಬೇಕಾಗತ್ತೆ. ಸೊ ಅದನ್ನು ಯಾವ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಮತ್ತು ಇನ್ನೊಂದಿಟ್ಟು ಏನಪ್ಪ ಅಂದರೆ ಇಲ್ಲಿ ಸಂಪೂರ್ಣ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾಕಂದರೆ ನಿಮಗೆ ಯಾವುದಾದ್ರೂ PDF ಬೇಕಂದ್ರೂ ಕೂಡ ಅದರಲ್ಲಿ ಸಿಗುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ಇನ್ನಷ್ಟು ಮಾಹಿತಿಯನ್ನು ನೋಡೋದಾದರೆ ನೋಡಿ, ದಿನಾಂಕ 14/10/2024ಕ್ಕೆ ಅನುಗುಣವಾಗಿ ಬೇವಿಕಮ್ನಲ್ಲಿ ಅಂದರೆ ಬೆಂಗಳೂರು ವಿದ್ಯುತ್ ಕಂಪನಿನಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ, ಅಂದರೆ ಇಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಅಲ್ಲ, ಕೇವಲ ಕಿರಿಯ ಪವರ್ಮ್ಯಾನ್ ಹುದ್ದೆ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 9/6/2025ರಿಂದ 12/6/2025ರವರೆಗೆ ಏನಪ್ಪ ಅಂದರೆ ಬೆಂಗಳೂರಿನ ವಿವಿಧೆಡೆ ನಡೆಸಲಾದ ಸಹನಾ ಶಕ್ತಿ ಪರೀಕ್ಷೆ ಮುಂದುವರೆದಂತೆ ಶ್ರವಣ ದೋಷ ಅಂಗವೈಕಲ್ಯತೆ ಹಾಗೆ ಏನಪ್ಪ ಅಂದರೆ ಪ್ರಮಾಣ ಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ದಿನಾಂಕ 28/7/2025ರಿಂದ 2/8/2025ರವರೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸೂಚಿಸಲಾಗಿದ್ದು, ಸೊ ಏನಪ್ಪ ಅಂದರೆ ವೈದ್ಯಕೀಯ ತಜ್ಞರಿಂದ ಈ ಕೆಳಗೆ ತಿಳಿಸಿರುವ 139 ಅಭ್ಯರ್ಥಿಗಳನ್ನು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗಿರುತ್ತದೆ. ಸೊ ಇಲ್ಲಿ ಅದರಲ್ಲೂ ಏನಪ್ಪ ಅಂದರೆ ನೋಡಿ, ಈ ಕೆಳಗೆ ತಿಳಿಸಿರುವ 139 ಅಭ್ಯರ್ಥಿಗಳ ಒಂದು ಏನಪ್ಪ ಅವರ ಹೆಸರುಗಳ ಮುಂದೆ ತಿಳಿಸಿರುವ ದಿನಾಂಕದಂದು ಸ್ಪೀಚ್ ಪ್ಯಾಥಾಲಜಿ ಆ್ಯಂಡ್ ಆಡಿಯಾಲಜಿ ವಿಭಾಗ, ನಿಮಾನ್ಸ್ ಆಸ್ಪತ್ರೆ, ಬೆಂಗಳೂರು ಮಿಲ್ಕ್ ಡೈರಿ ಹತ್ತಿರ, ಹೊಸೂರು ರಸ್ತೆ, ಬೆಂಗಳೂರು ಇಲ್ಲಿ ಹೆಚ್ಚಿನ ವೈದ್ಯಕೀಯ ತಪಾಸಣೆಗೆ ಈ ಕೆಳಗೆ ತಿಳಿಸಿರುವ ಸೂಚನೆಗಳನ್ನು ಪಾಲಿಸುವುದರೊಂದಿಗೆ ಹಾಜರಾಗುವಂತೆ ತಿಳಿಸಲಾಗಿದೆ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನೋಡಿ, 9/6/2025ರಿಂದ 12/6/2025ರವರೆಗೆ ಬೆಂಗಳೂರಿನ ವಿವಿಧೆಡೆ ನಡೆಸಲಾದ ಸಹನಾ ಶಕ್ತಿ ಪರೀಕ್ಷೆಗೆ ಮುಂದುವರೆದಂತೆ ನೋಡಿ ಶ್ರವಣ ದೋಷ ಅಂಗವೈಕಲ್ಯತೆ ಪ್ರಮಾಣ ಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ಏನಪ್ಪ ಅಂದರೆ 28/7/2025ರಿಂದ ಹಿಡಿದು 2/8/2025ರವರೆಗೆ ಏನಂದರೆ ನೋಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸೂಚಿಸಲಾಗಿದೆ. ಸೊ ಇಲ್ಲಿ ಯಾರ್ಯಾರು ಏನಪ್ಪ ಅಂದರೆ 139 ಅಭ್ಯರ್ಥಿಗಳಿದ್ದಾರೆ. ಸೊ ಅವರ ಒಂದು ಡೇಟ್ ಯಾವುದು, ಹಾಗೆ ಇಲ್ಲಿ ನೀವು ಎಲ್ಲಿ ಹೋಗಿ ಚೆಕಪ್ ಮಾಡಿಸ್ಬೇಕಂತಂದರೆ ನೋಡಿ, ಸ್ಪೀಚ್ ಪ್ಯಾಥಾಲಜಿ ಆ್ಯಂಡ್ ಆಡಿಯಾಲಜಿ ವಿಭಾಗ, ನಿಮಾನ್ಸ್ ಆಸ್ಪತ್ರೆ, ಬೆಂಗಳೂರು ಮಿಲ್ಕ್ ಡೈರಿ ಹತ್ತಿರ, ಹೊಸೂರು ರಸ್ತೆ, ಬೆಂಗಳೂರಿಗೆ ಹೋಗಿ ನೀವು ನಿಮ್ಮ ಒಂದು ಮೆಡಿಕಲ್ ಚೆಕಪ್ಪನ್ನು ಮಾಡಿಸ್ಬೇಕಾಗತ್ತೆ. ಸೊ ಈಗ ಇಲ್ಲಿ ಯಾರ್ಯಾರ ಹೆಸರಿದೆ ಮತ್ತು ಅವರ ದಿನಾಂಕ ಯಾವುದು ಹಾಗೆ ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಹೋಗಿ ಅಪ್ಲಿಕೇಶನ್ ಇಲ್ಲಿ ID ಕೂಡ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಬಂದುಬಿಟ್ಟು ನೋಡಿ, ಭೀಮನ್ಗೌಡ ಶರಣ್ಗೌಡ ಪಾಟೀಲ್ ಅಂತ ನಿಮ್ಮ ಒಂದು ಕ್ಯಾಂಡಿಡೇಟ್ ಹೆಸರು ಕೂಡ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಮೊದಲಿಗೆ ಅಪ್ಲಿಕೇಶನ್ ID ಇರುತ್ತೆ, ನಂತರ ನಿಮ್ಮ ಒಂದು ಹೆಸರು ಇರುತ್ತೆ, ಹಾಗೆ ಇದರ ನಂತರ ನಿಮ್ಮ ತಂದೆ ಹೆಸರು ಇರುತ್ತೆ. ಇದರಾದ ನಂತರ ನೀವು ಯಾವ ದಿನಾಂಕದಂದು ಹೋಗಿ ಚೆಕಪ್ಪನ್ನು ಮಾಡಿಸ್ಕೋಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನೋ ಭೀಮನ್ಗೌಡ ಶರಣ್ಗೌಡ ಪಾಟೀಲ್ ಇವರಿಗೆ ಏನಪ್ಪ ಅಂದರೆ 11/9/2025 ದಿನಾಂಕವನ್ನು ಕೊಟ್ಟಿದ್ದಾರೆ. ಅಂದು ಹೋಗಿ ನೀವು ಇಲ್ಲಿ ನಾನು ಆಲ್ರೆಡಿ ಏನಪ್ಪ ಅಂದರೆ ಪ್ಲೇಸನ್ನು ಹೇಳಿದ್ದೀನಿ ಎಲ್ಲಿ ಹೋಗಿ ಚೆಕಪ್ ಮಾಡಿಸ್ಬೇಕಂತ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಸ್ಪೀಚ್ ಪ್ಯಾಥಾಲಜಿ ಆ್ಯಂಡ್ ಆಡಿಯಾಲಜಿ ವಿಭಾಗ, ನಿಮಾನ್ಸ್ ಆಸ್ಪತ್ರೆ, ಬೆಂಗಳೂರು ಮಿಲ್ಕ್ ಡೈರಿ ಹತ್ತಿರ, ಹೊಸೂರು ರಸ್ತೆ, ಬೆಂಗಳೂರು ಇಲ್ಲಿ ಹೋಗಿ ನೀವು ಏನಪ್ಪ ಅಂದರೆ 11/9/2025ಕ್ಕೆ ಚೆಕಪ್ ಮಾಡಿಸಬೇಕಾಗತ್ತೆ. ಸೊ ಇಲ್ಲಿ ಕೆಳಗಡೆ ನೋಡೋದಾದರೆ ಸೂರ್ಯಕಾಂತ್ ಇವರದ್ದು ಕೂಡ 11/9/2025. ಹಾಗೆ ಬಾಲಾಜಿ ಇವರದ್ದು ನೋಡಿ ಇಲ್ಲಿ ಕೇವಲ ಇಬ್ಬರದ್ದು ಮಾತ್ರ 11ಕ್ಕಿದೆ. ಹಾಗೆ ನಂತರ ಇಲ್ಲಿ 12ನೇ ತಾರೀಕಿಗೆ ನೋಡಿ 12/9/2025ನೇ ತಾರೀಕಿಗೆ ಬಾಲಾಜಿ, ಹಾಗೆ ಏನಪ್ಪ ಅಂದರೆ ಇಲ್ಲಿ ಗಡಿಲಿಂಗಪ್ಪ ಇವರದ್ದು ಕೂಡ ಇಲ್ಲಿ 12ನೇ ತಾರೀಕಿಗಿದೆ. ಈ ರೀತಿಯಾಗಿ ನಿಮ್ಮ ಒಂದು ಡೇಟನ್ನು ಪ್ರಕಟ ಮಾಡಿದರೆ. ಸೊ ಏನಂದರೆ ಇಲ್ಲಿ ನೋಡಿ 15ನೇ ತಾರೀಕಿಗೆ ಬಂದುಬಿಟ್ಟು ಶರಣಪ್ಪ ಭೋವಿ ಇವರದು 15/9/2025ಕ್ಕೆ ಏನಪ್ಪ ಅಂದರೆ ಚೆಕಪ್ ಇರುತ್ತೆ. ಬಾಬು ಸಿದ್ದರಾಮಪ್ಪ ಇವರದು ಕೂಡ ಏನಪ್ಪ ಅಂದರೆ 15/9/2025ಕ್ಕೆ ಇದೆ. ಹಾಗೆ ಶ್ರೀನಿವಾಸ್ NR ರಾಮಚಂದ್ರಪ್ಪ ಇವರದು ಕೂಡ 16/9/2025ಕ್ಕೆ ಚೆಕಪ್ ಇರುತ್ತೆ. ನಂತರ ಇಲ್ಲಿ ಲಕ್ಷ್ಮಣ್ ನಿಜಲಿಂಗಪ್ಪ ಚಲವಾದಿ ಇವರದು ನೋಡಿ 16/9/2025ಕ್ಕೆ ಚೆಕಪ್ ಇದೆ. ಹಾಗೆ ಪ್ರಸನ್ನ ಮಲ್ಲಪ್ಪ ಇವರದು 17/9/2025ಕ್ಕಿದೆ. ಹಾಗೆ ಶಿವಾನಂದ್ ಪೂಜೇರಿ ರಾಯಪ್ಪ ಇವರದ್ದು ಏನಪ್ಪ ಅಂದರೆ 17/9/2025ಕ್ಕೆ ಒಂದು ಮೆಡಿಕಲ್ ಚೆಕಪ್ ಇರುತ್ತೆ. ಸೊ ಇಲ್ಲಿ ಧರಪ್ಪ ಗೌರಣ್ಣವರು ಇವರ ತಂದೆ ಹೆಸರು ಮಹಾವೀರ್ ಅಂತ, ಇವರದ್ದು ಚೆಕಪ್ ನೋಡಿ 18/9/2025ಕ್ಕೆ ಇದೆ. ಹಾಗೆ ಸಲ್ಮಾನ್ ಖಾನ್ ಬೆರವಡಗಿ ಇವರದ್ದು ಕೂಡ ಏನಪ್ಪ ಅಂದರೆ 18/9/2025ಕ್ಕೆ ಚೆಕಪ್ ಇದೆ.
ಸೊ ಇಲ್ಲಿ ಏನಪ್ಪ ಅಂದರೆ ಒಂದು ದಿನಕ್ಕೆ ಕೇವಲ 2 ಅಭ್ಯರ್ಥಿಗಳನ್ನು ಇಲ್ಲಿ ಏನಂದರೆ ಚೆಕಪ್ ಮಾಡುವ ದಿನಾಂಕವನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಜಗದೀಶ್ ಜಿಗೆ ಕುಮಾರಸ್ವಾಮಿ ಇವ್ರದ್ದು ನೋಡಿ 19/9/2025ಕ್ಕೆ, ನಂತರ ಸಂಗಮೇಶ್ ದಳವಾಯಿ ಇವ್ರದ್ದು ಕೂಡ 19/9/2025ಕ್ಕೆ ಏನಂದರೆ ಇವ್ರದ್ದು ಮೆಡಿಕಲ್ ಚೆಕಪ್ ಇರುತ್ತೆ. ಹಾಗೆ ಇಲ್ಲಿ 20ನೇ ತಾರೀಕಿಗೆ ಬಂದುಬಿಟ್ಟು ಅಡಿಯಪ್ಪ ಮಹದೇವಪ್ಪ ಕನ್ನೂರು ಇವ್ರದ್ದು 20/9/2025ಕ್ಕೆ ಮೆಡಿಕಲ್ ಚೆಕಪ್ ಇದೆ. ಹಾಗೆ ಷಣ್ಮುಗ SV ಇವ್ರದ್ದು ಕೂಡ ಏನಪ್ಪ ಅಂದರೆ 20/9/2025ಕ್ಕೆ ಒಂದು ಏನು ಇವ್ರದ್ದು ಮೆಡಿಕಲ್ ಚೆಕಪ್ ಇದೆ. ಹಾಗೆ 22ನೇ ತಾರೀಕಿಗೆ ನೋಡಿ ಧನರಾಜ್ CN ಮತ್ತು ಅಭಿಷೇಕ್ HS ಇವರದು 22/9/2025ಕ್ಕೆ ಇದೆ. ಹಾಗೆ ಶಿವರಾಜು SA ಮತ್ತು ಭೀಮೇಶ್ ಇವರ ಒಂದು ಮೆಡಿಕಲ್ ಚೆಕಪ್ ನೋಡೋದಾದರೆ ನೋಡಿ 23/9/2025ಕ್ಕೆ ಇವರು ಕೂಡ ಒಂದು ಚೆಕಪ್ ಇರುತ್ತೆ. ಹಾಗೆ 24ನೇ ತಾರೀಕಿಗೆ ಬಂದುಬಿಟ್ಟು ನಾಗಚರಣ್ ರಾಯ್ ಮತ್ತು ಬಸವರಾಜ್ N ನೋಡಿ 24ನೇ ತಾರೀಕಿಗೆ ಇರುತ್ತೆ. 25ನೇ ತಾರೀಕಿಗೆ ಬಂದುಬಿಟ್ಟು ಮಾರುತಿ ಮುಸುಗುಪ್ಪಿ ಮತ್ತು ರಾಮಕೃಷ್ಣ ಇವರು ಕೂಡ ಏನಪ್ಪ ಅಂದರೆ 25/9/2025ಕ್ಕೆ ಇವರ ಒಂದು ಮೆಡಿಕಲ್ ಚೆಕಪ್ ಇದೆ. ಹಾಗೆ ಇಲ್ಲಿ ರಾಮಕೃಷ್ಣ MB ಮತ್ತು ಇಲ್ಲಿ ಮಾರುತಿ ಮುಸುಗುಪ್ಪಿ ಇವ್ರದ್ದಿದೆ. ಹಾಗೆ ಪ್ರದೀಪ್ M ಮನುಕುಮಾರ್ J ಇವರದ್ದು ನೋಡಿ 26/9/2025ಕ್ಕೆ ಇವರ ಒಂದು ಮೆಡಿಕಲ್ ಚೆಕಪ್ ಇದೆ. ಸೊ ಇಲ್ಲಿ ಎಲ್ಲರದ್ದು ಹೇಳ್ತಾ ಕುಂದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಅದಕ್ಕೆ ಏನು ಅಂದರೆ ನಿಮಗೆ ಈ PDF ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತು ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅದರಲ್ಲಿ ನಿಮಗೆ ಈ PDF ಸಿಗುತ್ತೆ. ಸೊ ನೋಡಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ KPTCL ಯಾವುದೇ ಮಾಹಿತಿ ಬಂದರೂ ಕೂಡ ನಿಮಗೆ ನಮ್ಮ ಚಾನಲ್ನಲ್ಲಿ ಪಟ್ ಅಂತ ಸಿಗುತ್ತೆ. ಸೊ ಅದಕ್ಕಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ.